ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಿ ನೀವೆಲ್ಲರೂ? ಇವತ್ತು ನಮ್ಮ ಊರಿನ ಜಾತ್ರೆ ಅಂದ್ರೆ ಬ್ರಹ್ಮಕಲಶ ಮತ್ತು ಜಾತ್ರೆ ಒಟ್ಟಿಗೆ ನಮ್ಮ ಕುಂಬ್ಳೆಯಲ್ಲಿ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವರದ್ದು ಜಾತ್ರೆ. ಹಾಗೆ ನಮಗೆಲ್ಲ ಫ್ಯಾಮಿಲಿ ಸಮೇತಿಗೆ ನಾವು ಹೋಗುದು. ಮತ್ತೆ ನಂತರ ಸ್ವೀಟ್ ಸ್ವಲ್ಪ ಬಂದು ಬೇಗ ಬಂದೇಳಿ ಅವಳಿಗೆ ಕ್ಲಾಸಿಗೆ ಅಂತ ತಗೊಂಡು ಮತ್ತೆ ಚಿನ್ನೋನಿಯನ್ನು ಕರ್ಕೊಂಡು ಬಂದೆ. ಮತ್ತೆ ಈಗ ಹೋಗುವ ನಾವೆಲ್ಲ ಫುಡ್ ಆಗಬೇಕಲ್ಲ, ಅದಕ್ಕೆ ಹೋಟೆಲಿಂದ ಒಂದು ದೋಸೆ ಐಟಮ್ ಎಲ್ಲ ತಂದೇನೆ. ಅಲ್ಲಿ ಹೋಗುವ ದೂರ ಉಂಟು ತುಂಬಾ, ಹಾಗೆ ಹಸಿವೆ ಆಗಬಾರದು ಅಂತ ತಗೊಂಡು ಅದಕ್ಕೆ ದೋಸೆ ಐಟಮ್ ಎಲ್ಲ ತಂದೇನೆ. ಮತ್ತೆ ಮಿಸಸ್ಸಿಗೆ ಇಲ್ಲ, ಈಗ ನಿದ್ರೆ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿದ್ದು ಮಧ್ಯಾಹ್ನ. ಈಗ ಅಲ್ಲಿ ಫ್ರೆಶ್ ಅಪ್ ಆಗಿ ಹೋಗಿದ್ದೇವೆ. ಈಗ ನಾವು ದೋಸೆ ಐಟಮ್ ಅಂತ ತಂದಿದ್ದೇನೆ. ಈಗ ದೋಸೆ ಎಲ್ಲ ತಿಂದುಕೊಂಡು ಮತ್ತೆ ನಾವು ಹೊರಡ್ತೇವೆ. ಈಗ ಇದು ನಾನು ಸಾಂಬಾರ್ ತರೋದು ಟಿಫಿನ್ ಅಲ್ಲಿ ಯಾವುದು, ಯಾಕೆಂದ್ರೆ ಅವರ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಹೋಗ್ತಾರೆ, ಅದರಲ್ಲಿ ತಗೊಳ್ಳೋದಿಲ್ಲ. ನಾನು ಟಿಫಿನ್ ಅಲ್ಲಿ ತರೋದು. ಟಿಫಿನ್ ತಗೊಂಡೋಗಿ ಅಲ್ಲಿಂದ ಅದಲ್ಲೇ ಚಟ್ನಿ ಎಲ್ಲ ಹಾಕೊಂಡು ಬರೋದು. ಯಾಕೆಂದ್ರೆ ಅವರು ಪ್ಲಾಸ್ಟಿಕ್ ಎಲ್ಲ ಹಾಕಿ ಕೊಡ್ತಾರೆ. ಪ್ಲಾಸ್ಟಿಕ್ ಸಿಲ್ವರ್ ಪಾಯ್ದು ಅದರಲ್ಲಿ ಅದು ಸರಿಯಾಗುದಿಲ್ಲ. ಅದಕ್ಕೋಸ್ಕರ ನಾನು ಹೋಗುವಾಗಲೇ ಟಿಫಿನ್ ತಗೊಂಡು ಹೋಗ್ತೇನೆ. ಹೋಗಿ ಚಟ್ನಿ ತಗೊಂಡು ಬರೋದು. ದೋಸೆ ಐಟಮ್ ತಂದಿದ್ದೇನೆ, ಮಸಾಲೆ ದೋಸೆ ಮತ್ತು ಸಾದಾ ದೋಸೆ. ಮಕ್ಕಳಿಗೆ ಮಸಾಲೆ ದೋಸೆ ಬೇಕಂದಿದ್ರು, ಮಕ್ಕಳನ್ನ ಮಸಾಲೆ ದೋಸೆ ಬೇಕಂದ್ರೆ ಹಾಗೆ ದೋಸೆ ಐಟಮ್ ಮಸಾಲೆ ದೋಸೆ, ಮಸಾಲೆ ದೋಸೆ, ಸಾದಾ ದೋಸೆ. ಹಾಗೆ ಈಗ ಬನ್ನಿ ತಿನ್ನುವ. ಎಲ್ಲರೂ ರೆಡಿ ಅಂಟು. ಚಾ ಎಲ್ಲ ಮಾಡಿಟ್ಟಿದೆಯಲ್ಲ ಸ್ವೀಟಿ? ಎಲ್ಲ ಹೋಗುವಾಗಲೇ ಹೇಳಿದ್ದೇನೆ ಮಗಳ ಹತ್ರ, ಚಾ ಎಲ್ಲ ಮಾಡಿಡು ಅಂತ ತಗೊಂಡು ತಿನ್ನುವುದು, ಸ್ನಾನ ಮಾಡೋದು, ಹೋಗುದು ಸೀದಾ. ಸಾಗುವ ದಾರಿಯೆಲ್ಲ ನೆನಪಲಿ ವಂಚಿತ, ಏನಾದರೂ ಮುಂದೆ ಹೋಗುವುದೊಂದೇ ನಿಶ್ಚಿತ. ನನಗೆಲ್ಲ ನಾನೇ ಇಲ್ಲಿ ಚಲಿಸುವೆನು ಖುಷಿಯಲ್ಲಿ. ಈ ಹೃದಯದ ಒಂದು ಪ್ರಶ್ನೆಗೆ ಇನ್ನು ಉತ್ತರ ಬೇಕಿದೆ. ಮತ್ತೊಂದು ಮಾತಿಗಿಂತ ಒಂದು ನೆನಪಿ ಚಂದ. ಮನವೇ ಹೇಳು ಎಲ್ಲ ಮರೆತೋದೆಯ, ಎಲ್ಲೇ ಹೋದರು ಎಲ್ಲೇ ಮರೆದರು ನೆನಪೊಂದು ನಿನಗೆ ಎಂದು ಕಾಡಿದೆಯ. ನಾವೀಗ ಹೋಗ್ತಾ ಇದ್ದೇವೆ ಕುಂಬ್ಳೆಗೆ, ಜಾತ್ರೆಗೆ ಹೊರಟಿದ್ದೇವೆ ಎಲ್ಲ ಸಹ. ಈಗ ನಮ್ಮ ಎಸ್ ಬಾಸ್ ನೋಡಿ ಅಲ್ಲಿ ದೇವರ ಕೈ ಮುಗಿತಿದ್ದಾರೆ. ನಾವೆಲ್ಲ ಈಗ ಹೊರಟಿದ್ದೇವೆ ಇಲ್ಲಿಗೆ ಕುಂಬ್ಳೆಗೆ ಜಾತ್ರೆಗೆ, ಬ್ರಹ್ಮಕಲಶಕ್ಕೆ. ಈಗ ರಾತ್ರಿ ನೈಟ್ ಪ್ರೋಗ್ರಾಮ್ ಅಲ್ಲಿ ನೋಡಿಕೊಂಡೆಲ್ಲ ಬರ್ತೇವೆ. ನನ್ನ ಡ್ರೆಸ್ ನೋಡಿ, ಟ್ರೆಡಿಷನಲ್ ಡ್ರೆಸ್, ದೇವಸ್ಥಾನಕ್ಕೆ ಹೋಗುವ ಒಂದು ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಇದೆ ನಾನೀಗ. ನಮ್ಮ ಮಿಸಸ್ ಆಗಿದೆ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಇದೆ ನೋಡಿ. ನಾನು ಹೇಗೆ ಕಾಣ್ತಿದ್ದೇನಂತ ನೀವು ನೋಡಿ ಖುಷಿ ಪಡಿ. ನಾವೀಗ ನನ್ನ ಗಂಡನ ಊರಿಗೆ ಹೋಗ್ತಿದ್ದೇವೆ, ಕುಂಬ್ಳೆಗೆ ಹೊರಡಿದ್ದೇವೆ. ಹಾಗೆ ಹೋಗಿ ಬರುವ ಅಂತೇಳಿ ದೇವಸ್ಥಾನಕ್ಕೆ ಹೋಗಿ, ಆಮೇಲೆ ಅಲ್ಲಿ ಸ್ವಲ್ಪ ಸಂತೆಲ್ಲ ಉಂಟು. ಇವತ್ತು ಜಾತ್ರೆ, ಕುಂಬ್ಳೆ ಜಾತ್ರೆ, ಹಾಗೆ ಸಂತೆಲ್ಲ ಉಂಟು. ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಹಾಗೂ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದಿಂದ ಬೇಡ್ತೇನೆ. ಎಷ್ಟು ವಿಡಿಯೋ ಆಗ್ತದಷ್ಟು ಮಾಡ್ತೇನೆ. ಮುಖ್ಯವಾಗಿ ಕೂಡ ನಿಮ್ಮೆಲ್ಲರಿಗೂ ಕೂಡ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನನ್ನ ಸಬ್ಸ್ಕ್ರೈಬರ್ಸಿಗೂ ಹಾಗೂ ನನ್ನ ಫಾಲೋವರ್ಸಿಗೂ ಹಾಗೂ ನನ್ನ ಕೋಟ್ಯಾಂತರ ಅಭಿಮಾನಿಗಳಿಗೂ ಕೂಡ ನಾನು ಇವತ್ತು ತುಂಬ ಹೃದಯದಿಂದ ಇವತ್ತು ಬೇಡಿಕೊಳ್ತೇನೆ ದೇವರಲ್ಲಿ ಕೂಡ. ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ತುಂಬ ಹೃದಯದಿಂದ ನಾನು ಬೇಡ್ತೇನೆ ಫ್ರೆಂಡ್ಸ್. ಆಮೇಲೆ ಇನ್ನು ನಾವು ಹೊರಟದು, ಹಾಗೆ ಸ್ವಲ್ಪ ಹೊರಡೋಕೆ ಆಲ್ರೆಡಿ ಲೇಟ್ ಆಯ್ತು. ಆಮೇಲೆ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ನಾನು ರೆಸ್ಟ್ ಮಾಡಿದೆ. ಇವತ್ತು ವೆಜ್ ಮಾಡಿದೆ, ಯಾಕಂದ್ರೆ ನಾವು ದೇವಸ್ಥಾನಕ್ಕೆ ಹೋಗುದಲ್ಲ, ಹಾಗೆ ವೆಜ್ ಮಾಡಿದ್ದು. ಅಂದ್ರೆ ಮಶ್ರೂಮ್ ಮಾಡಿದೆ, ಮಶ್ರೂಮ್ ಪೆಪ್ಪರ್ ಡ್ರೈ ಹಾಗೂ ಸ್ವಲ್ಪ ಬೇಳೆ ಸಾರು ಅದೆಲ್ಲ ಮಾಡಿ ಊಟ ಮಾಡಿದ್ದು. ಬೇಳೆ ಸಾರು ಅಂತ ಹೇಳಿದ್ರೆ ಇದು ಕುಕ್ಕರ್ ಅಲ್ಲಿ ಸಿಂಪಲ್ ಆಗಿ ಮಾಡಿದ್ದು.
ಆಮೇಲೆ ಊಟ ಆಗಿ ಸ್ವಲ್ಪ ರೆಸ್ಟ್ ಮಾಡಿದೆ ನಾನು. ಯಾಕೆ ಅಂತ ಹೇಳಿದ್ರೆ ಬರುವಾಗ ಹೇಗೂ ಲೇಟ್ ಆಗ್ತದೆ. ನಾವು ಆಲ್ರೆಡಿ ಈಗ ನಾವು ಹೋಗುವಾಗ ತುಂಬಾ ಲಾಂಗ್ ಉಂಟು ನಮ್ಮ ಇಲ್ಲಿಂದ ಕುಂಬ್ಳೆಗೆ ಲಾಂಗ್ ಜರ್ನಿ. ಹಾಗೆ ಅಲ್ಲಿಗೆ ಹೋಗುವಾಗ ಮತ್ತೆ ಕತ್ತಲಿಗೆ ಹೋಗುದು ಯಾಕೆ ಅಂತ ಹೇಳಿದ್ರೆ ನಿಮ್ಗೂ ಕೂಡ ಒಂದು ವಿಡಿಯೋದಲ್ಲಿ ಒಳ್ಳೆ ಕಾಣ್ಬೇಕು ಅಂತ ಲೈಟಿಂಗ್ಸ್ ಡೆಕೋರೇಷನ್ ತುಂಬಾ ಡೆಕೋರೇಷನ್ ಸಂತೆ. ಹಾಗೆ ಅದಕ್ಕೋಸ್ಕರ ನಾವು ಸ್ವಲ್ಪ ಲೇಟೇ ಮಾಡಿದೆ. ಯಾಕಂತ ಹೇಳಿದ್ರೆ ನನ್ನ ಸಬ್ಸ್ಕ್ರೈಬರ್ ಎಷ್ಟು ಮಂದಿ ಇದ್ದಾರೆ, ಹಾಗೆ ವ್ಯೂವರ್ಸ್ ಗೆ ಕೂಡ ತುಂಬಾ ಖುಷಿ ಆಗ್ಲಿ. ಅದೇ ವಿಡಿಯೋ ನೋಡಿ ನೀವು ಕೂಡ ನೀವು ಮನೇಲಿ ಕೂತು ವಿಡಿಯೋ ನೋಡಿ, ನೀವು ಬರ್ಬೇಕು ಹೇಳಿಲ್ಲ, ನೀವು ಮನೇಲಿ ಕೂತು ಆನಂದಿಸಿ ಅಂತ ನಾನು ಆ ಭಾವನೆಗಳನ್ನೆಲ್ಲ ಇಟ್ಟು ಸ್ವಲ್ಪ ಲೇಟ್ ಆಗಿ ಹೊರಟು ರಾತ್ರಿದು ಲೈಟಿಂಗ್ಸ್ ಎಲ್ಲ ನಿಮಗೆ ತೋರಿಸು ಅಂತ ಹೇಳಿ ಹೊರಡಿದ್ದೇನೆ. ಆಮೇಲೆ ಸಂಜೆ ಕೂಡ ಅಷ್ಟೇ, ಸಂಜೆ ನನಗೆ ಎದ್ದ ತಕ್ಷಣವೇ ಒಂಥರ ಸ್ವಲ್ಪ ಉದಾಸೀನ ಆಯ್ತು. ಮತ್ತೆ ಮಗಳು ಟೀ ಮಾಡಿದ್ಲು, ಮತ್ತೆ ಹಸ್ಬೆಂಡ್ ಹೇಳಿದ್ರು ತಿಂಡಿ ತಿಂದು ಹೋಗು ಅಂತ ಹೇಳಿ. ಅವ್ರು ನಮ್ಮ ಒಂದು ಹತ್ತಿರ ಹೋಟೆಲ್ ಉಂಟು ದೇವಿ ಪ್ರಸಾದ್ ಅಂತ ಹೇಳಿ ವೆಜ್ ಹೋಟೆಲ್. ಹಾಗೆ ಅಲ್ಲಿಂದ ಮಸಾಲೆ ದೋಸೆ ಮತ್ತೆ ತುಪ್ಪ ದೋಸೆ ಎಲ್ಲ ತಂದ್ರು. ಅದೆಲ್ಲ ಸ್ವಲ್ಪ ಗಟ್ಟಿ ತಿಂದಿದ್ದೇನೆ ಫ್ರೆಂಡ್ಸ್, ಇಲ್ಲದಿದ್ರೆ ಅಷ್ಟು ಲಾಂಗ್ ಹೋಗ್ಬೇಕು. ಮಧ್ಯದಲ್ಲಿ ಹೋಟೆಲ್ ಅಲ್ಲಿ ಕಾರ್ ನಿಲ್ಲಿಸಿದ್ರೆ ಸ್ವಲ್ಪ ಅಲ್ಲಿ ನಮಗೆ ಹೇಗೋ ½ ಅವರ್ ಅಂತೂ ವೇಸ್ಟೇ ಆಗ್ತದೆ. ಹಾಗೆ ಯಾಕೆ ಸುಮ್ಮನೆ ಅಲ್ಲಿ ವೇಸ್ಟ್ ಮಾಡುದು ಅಂತ ಹೇಳಿ ಮತ್ತೆ ಹಸ್ಬೆಂಡ್ ಈಗ ನಾವು ಹೇಗೋ ತುಂಬಾ ಕ್ಲೀನ್ ಆಗಿ ಎಲ್ಲ ಫ್ರೆಶ್ ಆಗಿದ್ದೇವೆ. ಹಾಗೆ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ನಾವು. ಆಮೇಲೆ ಬೇರೇನಿಲ್ಲ ವಿಶೇಷ. ಹಾಗೆ ನಾನು ಮಸಾಲೆ ದೋಸೆ ತುಪ್ಪ ದೋಸೆ ಎಲ್ಲ ನಾನಲ್ಲ ಎಲ್ಲರೂ ತಿಂದಿದ್ದಾರೆ, ಹೊಟ್ಟೆ ಗಟ್ಟಿಯಾಗಿದೆ. ಹಾಗೆ ಇನ್ನು ನಾವು ಹೊರಡುವ. ಮತ್ತೆ ಇದು ನಿಮಗೋಸ್ಕರವೇ ನಾನು ಇಷ್ಟು ಸ್ವಲ್ಪ ಲೇಟ್ ಎಲ್ಲ ಇಟ್ಟಿದ್ದೇನೆ. ಅದು ಹೋಗೋದು ಟೈಮ್ ಪಾಸ್. ಯಾಕೆ ಗೊತ್ತಲ್ಲ ಫ್ರೆಂಡ್ಸ್, ಮಕ್ಕಳೆಲ್ಲ ಸ್ವಲ್ಪ ತಿಂಡಿ ಅಲ್ಲ, ಅದು ನಿಮಗೆ ನಾನು ತಿನ್ನುವಾಗ ಹೇಗೂ ವಿಡಿಯೋ ಮಾಡ್ತೇನೆ. ಸ್ವಲ್ಪ ಐಟಮ್ ಇಡ್ತಿದ್ದೇನೆ, ಸ್ವಲ್ಪ ಲಾಂಗ್ ಜರ್ನಿ ನಮ್ದು. ಓಕೆ, ಆಮೇಲೆ ನೋಡಿ ನನಗೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದುಕೊಂಡು ನಿನ್ನೆ ಕೂಡ ತುಂಬಾ ಸಂತೋಷ ಆಗಿದೆ. ನಿನ್ನೆ ಕೂಡ ಅಂತ ಹೇಳಿದ್ರೆ ನಿನ್ನೆ ನಾನು ಬೆಳಿಗ್ಗೆನಿಂದ ಸಂಜೆ ತನಕ ಕಣ್ಣೀರು ಹಾಕಿದೆ ಅಂತ ಹೇಳ್ಬೋದು. ನನ್ನ ಆನಂದ ಬಾಷ್ಪ ಅಂದ್ರೆ ಸಂತೋಷದ ಕಣ್ಣೀರು. ಯಾಕೆಂತ ಹೇಳಿದ್ರೆ ಗೂಗಲ್ ಆಡ್ಸನ್ಸ್ ಬಂತಲ್ಲ, ಅದು ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು ಸಂತೋಷದ ಕಣ್ಣೀರೇ ಬಂತು. ಅದೇ ನಿಮಗೆಲ್ಲರಿಗೂ ಆ ವಿಡಿಯೋ ಬರ್ತದೆ, ನೀವು ವಿಡಿಯೋದಲ್ಲೆಲ್ಲ ನೋಡಿ ನೀವು ಕೂಡ ಖುಷಿ ಪಡಿ. ಮತ್ತೆ ಇವತ್ತಿನ ವಿಡಿಯೋ ನೀವು ಫುಲ್ ಎಂಜಾಯ್ ಮಾಡ್ತೀರಿ. ನನ್ನ ಎಲ್ಲ ವಿಡಿಯೋಗಳು ತುಂಬಾ ನೀವು ಆನಂದಿಸ್ತೀರಿ, ಅದುವೇ ನಂಗೆ ಸಂತೋಷ ಫ್ರೆಂಡ್ಸ್. ಈಗ ಸ್ವಲ್ಪ ಫೋಟೋ ಎಲ್ಲ ತೆಗಿಲಿಕ್ಕೆ ಉಂಟು, ಇನ್ನು ನಾವು ಹೊರಡುವಲ್ಲ ಮಕ್ಳೇ. ಈಗ ನೀವು ನನಗೆ ಸಂತೆಯಲ್ಲಿ ಮಕ್ಳೇ ನೋಡಿ ನಾನು ಹೇಳಿದ್ದೇನೆ ಗಾಡಿ ಹತ್ರ, ನನಗೆ ಸಂತೆಯಲ್ಲಿ ಎಂತ ತೆಗೆದು ಕೊಡ್ತಾರಿಲ್ಲ ಅಲ್ಲ, ಎಂತ ಕೊಡ್ತಾರಲ್ಲ ನಂಗೆ ಗೊತ್ತಿಲ್ಲ, ಏನ್ ತೆಗೆದು ಕೊಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಇಡೀ ಸಂತೆ ತೆಗೆದು ಕೊಡ್ತೇನೆ ಎಂತ ತೆಗೆದು ಕೊಡ್ತಾರೆ ಸಂತೆ ಇಡೀ ಎಷ್ಟು ಸಂತೆ ನೋಡಿ ಬಾರಿ ಸಂತೆಗೆ ಹೋಗೋಣ ಮಾಡುವ. ಯಾಕೆ ಗೊತ್ತಲ್ಲ ಫ್ರೆಂಡ್ಸ್, ನನ್ನ ಗಂಡನ ಊರಿನ ಜಾತ್ರೆ, ಅದಕ್ಕೆ ಅವರ ಎಂತ ಬೇಕು ಅಲ್ಲಿ ತಗೊಳ್ಳಿ. ಇಡೀ ಸಂತೆ ಬೇಕಾ ಎಲ್ಲ ಸರ್. ಈಗ ನಿಮ್ಗೆ ಎಂತ ಬೇಕು ಗೊತ್ತಿಲ್ಲ, ಎಂತ ಉಂಟು ಎಂತ ಬೇಕು ಹೇಳು, ಎಂತ ಬೇಕು ಎಂತ ಎಂತ ಬೇಕು ಎಂತ ಬೇಕು ತೆಗಿ ಆಯ್ತಲ್ಲ, ನಮ್ದು ಊರಲ್ಲ, ಎಂಜಾಯ್ ಮಾಡಿ. ಹಾಗೆ ಎಂತ ಎಂಜಾಯ್ ಮಾಡುವ ಹೊರಡುವ ಫ್ರೆಂಡ್ಸ್. ಇನ್ನು ಆಲ್ರೆಡಿ ಸ್ವಲ್ಪ ಲೇಟ್ ಮಾಡಿದ ಕಾರಣ ಇನ್ನು ಹೋಗುವಾಗ ತುಂಬಾ ಮುಖ್ಯವಾಗಿ ಲೇಟ್ ಆಗ್ತದಲ್ಲ, ಲಾಂಗ್ ಜರ್ನಿ. ನಿಮ್ಮ ಮುಂದಿನ ಭೇಟಿ ದಾರಿಯಲ್ಲಿ ಹಾಗೂ ಕುಂಬ್ಳೆ ದೇವಸ್ಥಾನದಲ್ಲಿ ಹೋಗುವ ದಾರಿ. ಓಕೆ ಫ್ರೆಂಡ್ಸ್, ನಿಮ್ಮ ಮುಂದಿನ ಭೇಟಿ ನಾವು ಹೋಗುವ ದಾರಿಯಲ್ಲಿ. ಬಾಯ್. ಎಲ್ಲೆಲ್ಲೋಡುವ ಮನಸ್ಸೆ ಯಾಕಿಂತ ಹುಚ್ಚುಚ್ಚುವ ರಸೆ, ಇಲ್ಲದ ಸಲ್ಲದ ತರಲೆ ಹೋದಲ್ಲಿ ಬಂದಲ್ಲಿ ತರವೇ, ಹರ್ಷವ ಮುಂದಿಡುವೆ ವ್ಯಸನವ ಬೆಂಬಿಡುವೆ, ಬಂದರೂ ಅಳುವು ನಗಿಸಿ ನಲಿವ ಮನವೇ, ರಿಂಗಣ ಹೊಸತನ ತನುವೈ ನರ್ತನ, ತಿಂಗಳ ಬೆಳಕನ ಕಂಡೇ ಸಂಜೆನ, ಧರೆಗಿಳಿದ ಕಿನ್ನರಿಗೆ. ಫ್ರೆಂಡ್ಸ್, ಈಗ ವಾಚ್ಮ್ಯಾನ್ ಜನ ಚೇಂಜ್ ಆಗಿದ್ದಾರೆ, ಇನ್ನು ಇವರು ಕೆಲಸಕ್ಕೆ ವಾಚ್ಮ್ಯಾನ್. ನೋಡಿ ಫ್ರೆಂಡ್ಸ್, ನಾವು ಹೊರಡಿದ್ದೀವಿ ನೋಡಿ ಮಕ್ಕಳೇ. ಏನು ಮಕ್ಕಳು, ಏನು ಬಿಸಿಲು ಹೊಡಿತಾ ಉಂಟು, ಸೂರ್ಯದೇವ ಬರ್ತಾ ಇದ್ದಾನೆ, ಡೌನ್ ಆಗ್ತಾ ಇದ್ದಾನೆ. ಸಂಜೆ ಹೊರಟದು, ಈಗ ಸಂಜೆ ಅಂತ ಸ್ವಲ್ಪ ಸಂಜೆ ಆಯ್ತು ಆಲ್ರೆಡಿ, ಇನ್ನು 6:15 ಆಯ್ತು. 6:15 ಆಯ್ತು.
ಮತ್ತೆ ಮಕ್ಕಳಿಗೆ ಭಾರಿ ಖುಷಿ, ಡ್ಯಾಡಿ ಊರಿಗೆ ಹೋಗುದಲ್ಲ, ಹಾಗೆ ಡ್ಯಾಡಿ ಊರಿಗೆ ಹೋಗೋದು ಭಾರಿ ಖುಷಿ. ನನಗೆ ಕೂಡ ತುಂಬ ಖುಷಿ ನನ್ನ ಗಂಡನ ಊರಿಗೆ ಹೋಗೋದು. ನಮ್ಮ ಕೇರಳ ಹೀರೋ ನೋಡಿ, ಸೂಪರ್ ಅಲ್ಲ? ಎಂದು ಚೇಟ ನನ್ನ ವಿಡಿಯೋ ಸೂಪರ್ ಬರ್ತಾ ಉಂಟು ಮಾತ್ರ, ಒಳ್ಳೆ ಶೈನಿ ಶೈನಿ. ಮತ್ತೆ ಅದು ಚೇಟವೇ ಕರೀದು ಮಳೆಯಲ್ಲಿ ಅಲ್ಲ ರೀ. ನೋಡಿ ಅವರೆಂತ ಸ್ಟೈಲ್ ಆಗಿದ್ದಾರೆ ಇವತ್ತು. ಅವರ ಸ್ಟೈಲೇ ಇವತ್ತೊಂದು ಲುಂಗಿ ಹಾಕಿದ್ದು, ವೈಟ್ ಲುಂಗಿ, ಟೀ ಶರ್ಟ್. ನಮ್ಮವರು ಫ್ರೆಂಡ್ಸ್ ಅವರು ಇದ್ದಾರಲ್ಲ ವಾಲಂಟಿಯರ್ಸ್ ಅಲ್ಲಿ 15 ದಿವಸ ಬ್ರಹ್ಮಕಲಶಕ್ಕೆ ಅವರಿಗೆಲ್ಲ ಯೂನಿಫಾರ್ಮ್. ನನಗೆ ಹೇಳಿದ್ರು 15 ದಿವಸ ಬರ್ಬೇಕು, ನೀವು ಕೆಲಸ ಮಾಡ್ಬೇಕು ಇಲ್ಲಿ ಅಂತ. ನಾನು ಇಲ್ಲಿ ಹೇಳಿದೆ ಸ್ವಲ್ಪ ಕೆಲಸ ಉಂಟು, ನನಗೆ ಬರ್ಲಿಕ್ಕೆ ಆಗುದಿಲ್ಲ. ಎಲ್ಲ ಐಡೆಂಟಿ ಕಾರ್ಡ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ ನಮಗೆ. ಐಡೆಂಟಿ ಕಾರ್ಡ್, ಶರ್ಟ್ ಎಲ್ಲ ಉಂಟು ಅಲ್ಲಿ, 2 ಜೊತೆ ಶರ್ಟ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಆದ್ರೆ ಬಟ್ ನಾನು ಹೋಗ್ಲಿಲ್ಲ, ಈಗ ಹೋಗ್ತಾ ಇದ್ದೇನೆ. ಓಕೆ, ಅದು ನನಗೆಂತ ಗೊತ್ತಿಲ್ಲ ಫ್ರೆಂಡ್ಸ್, ಒಂದು ಕೆಲವೊಂದು ಅಭ್ಯಾಸ ಯಾರು ಮಾತಾಡೋ. ಯಕ್ಷಗಾನದಲ್ಲಿ ಭಾಗವತಿಗೆ ಮಾಡಿಕೊಂಡಿದ್ಲ ಅಂತ. ಯಕ್ಷಗಾನದಲ್ಲಿ ಪಾತ್ರಧಾರಿಗಳು ಮಾತಾಡುವಾಗ ಭಾಗವತರು ಬೊಕ್ಕ ಹಾಗೆ ಹೇಳ್ತಾರೆ. ಅಯ್ಯೋ ಸಾರಿ, ಹೇಳ್ಬಾರ್ದು ಇನ್ನು. ಅಯ್ಯೋ ಎಂತ ಇರೋದು ಅಭ್ಯಾಸ ಆಗಿದೆ ಅಂತ ಇನ್ನು ಹೇಳುದಿಲ್ಲ. ನೋಡಿದ್ರಲ್ಲ ನನ್ನದೊಂದು ಅಭ್ಯಾಸ. ನೋಡಿ ಎಷ್ಟು ಅಮ್ಮ ನನ್ನ ಒಂದು ಜೋಕ್ ಮಾಡ್ತಾ ಇದ್ದಾರೆ. ಅಮ್ಮನ ನೋಡಿ, ಒಂದು ಚಾಕೆ ಒಂದು ಎಷ್ಟು ಪವರ್ ಉಂಟಲ್ಲ. ನನಗೆ ರಿಯಲಿ ಒಂದು ಟೀ ಕುಡಿದ ಮೇಲೆ ಒಂದು ಎನರ್ಜಿ ಬಂದದ ಅಂತ ಹೇಳಿದ್ರಿ, ಏನಂತ ಗೊತ್ತಿಲ್ಲ. ಟೀಗೆ ಒಂದು ಎಷ್ಟು ಪವರ್ ಉಂಟು ಅಲ್ಲ ಸ್ವೀಟಿ? ಹೌದು, ಎನರ್ಜಿ ಬೂಸ್ಟರ್, ಪವರ್ ಮಾಸ್ಟರ್. ಅದಕ್ಕಿಂತ ಸ್ವಲ್ಪ ಬೇರೆ ಇನ್ನೊಂದು ಹಾಕಬೇಕು, ಒಳ್ಳೆ ಎನರ್ಜಿ ಬರ್ತದೆ. ಕಣ್ಣಚ್ಚ ಬರ್ತದೆ ಇನ್ನೊಂದು, ಸಂಜೆ ಆಗೋ ಕುಡಿಯೋದು, ರಾತ್ರಿ ಆಗುವಾಗ ಕಣ್ಣಚ್ಚ. ಅದಂತೂ ಸೂಪರ್. ನಾನು ನೈಟಿಗೆ ಏನಾದ್ರು ಪಾರ್ಟಿ ಉಂಟು ಅಂತೀನಿ, ಅದು ಹಾಕಿದ್ರೆ ಸೂಪರ್. ಒಂದು ಟೀ ಕುಡಿದ ಮೇಲೆ ತುಂಬಾ ಇದಾಯ್ತು, ಎನರ್ಜಿ ಬಂತು. ಏನಂತ ಗೊತ್ತಿಲ್ಲಪ್ಪ, ಆ ಟೀಗೆ ಒಂದು ಎಂತ ಪವರ್ ಅಲ್ಲ ಸ್ವೀಟಿ ಅಲ್ಲ? ಅದು ಎನರ್ಜಿ ಡ್ರಿಂಕ್ ಅಂತ ಸಿಗ್ತದೆ. ಎನರ್ಜಿ ಬೂಸ್ಟರ್, ಪವರ್ ಮಾಸ್ಟರ್. ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡುವ ಅಂತೇಳಿ ಅಲ್ಲಿ ಸ್ವಲ್ಪ ನಿದ್ದೆ ಮಾಡಿದ್ವಿ. ಹಸ್ಬೆಂಡ್ ಕೂಡ ನಿದ್ದೆ ಮಾಡಿದ್ರು ಸ್ವಲ್ಪ. ಅವರು ಗಮ್ಮತ್ತು ನಿದ್ದೆ ಮಾಡಿದ್ದಾರೆ, ಸ್ವಲ್ಪ ಅಲ್ಲ, ಗಮ್ಮತ್ತು ನಿದ್ದೆ. ಅದು ಗಮ್ಮತ್ತು ಅವರ ನಿದ್ದೆ, ಅವರ ಗಮ್ಮತ್ತು ನಿದ್ದೆ. ನಾನು ಸುಮ್ನೆ ರೆಸ್ಟ್ ಮಾಡಿದೆ. ಆದ್ರೆ ಒಂದು ಎದ್ದ ಮೇಲೆ ಒಂದು ನಾವು ಟೀ ಕುಡಿತೇವಲ್ಲ, ತುಂಬಾ ಎನರ್ಜಿ ಕೊಡ್ತದೆ ರಿಯಲಿ. ಚಿನ್ನ ಹಾಲು ಕುಡಿದ್ಲು, ಮತ್ತೆ ಟೀ ಬೇಕಂತ ಸ್ವಲ್ಪ ಕೇಳಿದ್ಲು, ಸ್ವಲ್ಪ ಕೊಟ್ಟೆ. ಸ್ವಲ್ಪ ಆಸೆ ಕುಡಿಲ್ಲ, ಮತ್ತೆ ಹಾಲು ಕುಡಿತಾರೆ ಅವರು ಹೆಚ್ಚಾಗಿ. ಹಾಲು ಕೂಡ ಕುಡ್ತಾ ಇತ್ತು. ಮತ್ತೆ ದೋಸೆ ತಿಂದಾಯ್ತು, ಮಸಾಲೆ ದೋಸೆ ಮತ್ತು ಸಾದಾ ದೋಸೆ. ನಿಮಗೆ ಗೊತ್ತುಂಟಲ್ಲ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಅವರ ಹಾಲಿಗೆಲ್ಲ ಸ್ವಲ್ಪ ನಾನೊಂದು ಪೌಡರ್ ಮಾಡಿ ಇಟ್ಟಿದ್ದೇನೆ. ಇದು ಎಲ್ಲ ಡ್ರೈ ಫ್ರೂಟ್ಸ್ ಇದೆಲ್ಲ ಸ್ವಲ್ಪ ಪೌಡರ್, ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಕೊಡ್ತೇನೆ ನಾನು. ಅದನ್ನು ಹಾಕಿ ಸ್ವಲ್ಪ ಕಲ್ಸಕ್ಕರೆಲ್ಲ ಹಾಕಿ ಕುಡಿತಾರೆ ಅದನ್ನೆಲ್ಲ ಅಲ್ಲ ಚಿನ್ನು? ಅವಳೇನಾಗಿ ಸೈಲೆಂಟ್ ಅದು ಒಮ್ಮೆಲೆ. ಚಿನ್ನ ಮಾತಾಡ. ಮಕ್ಳು ಏನುಂಟು ತಿಂಡಿ ಎಲ್ಲ ತಂದಿದ್ದೀರಲ್ಲ? ಎಲ್ಲ ಬೇಯಿಸಿದ ಸ್ವೀಟ್ ಕಾರ್ನ್ ಎಲ್ಲ ಉಂಟು. ಮತ್ತೆ ಏನು ಸ್ಟಾಪ್ ಆದ್ರಿ? ಅದಲ್ಲಿ ಬೇಕರಿ ಐಟಮ್ಸ್. ಬೇಕರಿ ಐಟಮ್ ಮತ್ತೆ ಎಂತ ಉಂಟು? ಇನ್ನೊಂದು ಒಳ್ಳೆ ಐಟಮ್ ಉಂಟು. ಪಿಸ್ತಾ ತಂದಿದ್ಯಾ? ಪಿಸ್ತಾ ಉಂಟಲ್ಲ, ಯಾಕೆ ಗೊತ್ತುಂಟು ಫ್ರೆಂಡ್ಸ್, ಆಗ ನಾನು ಮನೆಯಲ್ಲಿ ಸ್ವಲ್ಪ ತಿಂದೆ. ಒಂದು ಇವರ ಹತ್ರ ಹೇಳಿದ ಹಸ್ಬೆಂಡ್ ಅಲ್ಲಿ ಹಿಡಿಯುವ ಕಾರಲ್ಲಿ ತಿನ್ನುವ ಅಂತೇಳಿ, ಟೈಮ್ ಇಲ್ಲ. ಮಕ್ಕಳಲ್ಲಿ ಕೇಳುದು ಪಿಸ್ತಾ ಕೊಡು ಅಂತೇಳಿ. ಓಪನ್ ಮಾಡಿ ನೋಡಿ ಪಿಸ್ತಾ. ಡ್ಯಾಡಿಗೆ ಸಹ ಕೊಡು ಪಿಸ್ತಾ. ಬೇಕಾ? ಓಪನ್ ಮಾಡಿ ಕೊಡಿ ಸ್ವಲ್ಪ, ನಾನು ಕೊಡ್ತೇನೆ ಅವರಿಗೆ. ನಾನು ಅವರಿಗೆ ಬಾಯಿ ಕೊಡ್ತೇನೆ, ನಮ್ಮ ಡ್ರೈವರಿಗೆ. ನೀ ಡ್ರೈವರ ನೋಡಿ, ನಮ್ಮ ಡ್ರೈವರಿಗೆ ಬಾಯಿ ಕೊಡ್ತೇನೆ ನಾನು. ಟೈಮ್ ನೋಡಿ ಫ್ರೆಂಡ್ಸ್, 7 ಆಗ್ತಾ ಬಂತು. ಹಾಗೀಗ ಕತ್ತಲೆ ಇತ್ತಲ್ಲ. ಆಮೇಲೆ ನೀವು ಮಂಗಳೂರಲ್ಲಿ ಹುಟ್ಟಿ ಬೆಳೆದವರಲ್ಲ, ಹಾಗೆ ಮಂಗಳೂರು ಬಸ್ಸಲ್ಲಿ ಹೋಗಿ ಎಲ್ಲ ಗೊತ್ತಿರ್ತದಲ್ಲ ನಿಮಗೆ. ಈಗ ಮಂಗಳೂರು ಬಸ್ಸಲ್ಲಿ ಹೋಗಿದ್ದೀರಿ? ಬಸ್ ಆಗ ಕಂಡಕ್ಟರ್ ಫೇಮಸ್ ಕಾಮನ್ ಡೈಲಾಗ್ ಹೇಳಿ.
ತುಂಬಾಲೆ 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 ಇದೆಂತಾರ ನಾವು ಆಪೋಸಿಟ್ ಮಾಡಿಕೆ ವಿರುದ್ಧ ಬರ್ಬೇಕು ಹೇಳಿದೆ ಅವರು ತುಂಬಾಲೆ ಅಂತ ಹೇಳು. ಕಮ್ಮ ಹೊಡೆದು ತುಂಬಾಲೆ ಪಂಪೆ ಆ ಪಂಪಲ್ಲಿ ಹೊಲೆ ಪಂಪಲ್ಲಿ ಹೊಲೆ ಕಮ್ಮ ಹೊಡೆದು ಬಿರಾಪಲೆ ಜಾಗ ಉಂಟವಳು ಡೋರಲ್ಲಿ ನಿಲ್ಬೇಡಿ ಅಂತ ಹೇಳ್ತಾರಲ್ಲ. ಈಗ ಡೋರಲ್ಲಿ ಇದ್ರೆ ಕಂಡಕ್ಟರ್ ಫೈನ್ ಜನರಿಗೆಲ್ಲ ಫೈನ್ ಇದ್ದಲ್ಲ, ಈಗ ಆಗಿಲ್ಲ. ಈಗ ಕಂಡಕ್ಟರ್ ಫೈನ್, ಕಂಡಕ್ಟರ್ ಬಗ್ಗೆ ಅಂತ ಹೇಳ್ತೀವಿ ನೋಡಿ. ನಾವೆಲ್ಲ ಈಗ ಇಷ್ಟೆಲ್ಲ ಪಿಸ್ತಾ ತಿಂದು ಖಾಲಿ ಮಾಡ್ಬೇಕು. ತಿನ್ನು ಅವತಾರ ಜೋಳ ತಿಂತ ಇದ್ದಾಳೆ ಬೇಯಿಸಿದ್ದು. ಈಗ ನಾವು ಸೇಳಿ ಜೋಳ ಪಿಸ್ತಾ ಎಲ್ಲ ತಿಂತಾ ಇದ್ದೇವೆ. ಮಮ್ಮಿ ಸಹ ನಾನು ಯಾಕೆ ಕೈಯಾಗಿ ತಿನ್ನೋದು ಹೇಳಿ ಫ್ರೆಂಡ್ಸ್, ಹೇಳಿ ಮಮ್ಮಿ. ಯಾಕೆ ಕೈಯಲ್ಲಿ ತಿನ್ನೋದಂತ ಹೇಳಿದ್ರೆ ಮತ್ತೆ ಕಾಲಲ್ಲಿ ತಿಂತೀಯ. ಇವರು ಸಬ್ಸ್ಕ್ರೈಬರ್ ಹೇಳ್ಬೇಕು ಯಾಕೆ ಕೈಯಲ್ಲಿ ತಿನ್ನೋದಂತ. ಚಿನ್ನ ಕೈಯಲ್ಲಿ ಓಪನ್ ಮಾಡಿ ಯಾಕೆ ಬಿಡಿಸಿ ತಿನ್ನೋದಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಉಂಟು, ಮುಖ್ಯವಾದ ಕಾರಣ ಉಂಟು. ಅದನ್ನು ನಮ್ಮ ಸಬ್ಸ್ಕ್ರೈಬರ್ಸ್ ಹಾಗೂ ವ್ಯೂವರ್ಸ್ ಹೇಳ್ಬೇಕು ಅವಳು ಯಾಕೆ ಹಾಗೆ ತಿಂತ ಇದ್ದಾಳೆ ಅಂತ ಹೇಳಿ. ಹೇಳಿದವರಿಗೆ ಒಂದು ಸೂಕ್ತವಾದ ಜೋಳ ಫ್ರೀ, ಸೂಕ್ತವಾದ ಬಹುಮಾನ ಉಂಟು. ಒಂದು ಜೋಳ ನಾನು ಕೂಡ ನಂಗೆ ಬಿಡಿಸಿ ಕೊಟ್ಲು ಅವಳು, ಅದನ್ನ ನಾನು ಕೂಡ ತಿಂದೆ. ಯಾಕೆ ಬಿಡಿಸಿ ತಿಂದೆ, ಯಾವ ಕಾರಣಕ್ಕೆ ಬಿಡಿಸಿ ತಿಂದೆ ಅದನ್ನು ಹೇಳ್ಬೇಕು. ಮತ್ತೆ ಡ್ಯಾಡಿ ಮಾತ್ರ ಹಾಗೆ ತಿಂತಾರೆ, ಅದೇ ನಾವು ಪರ್ಟಿಕ್ಯುಲರ್ ಆಗಿ. ನನ್ನ ಹಸ್ಬೆಂಡ್ ಹಾಗೆ ತಿಂತಾರೆ. ಹಾಗೆ ತಿಂದ್ರ ಅವರೊಂದು ಜೋಳ ಬಾಯಿಲೆ ಕಚ್ಚಿಕೊಂಡು. ಆದ್ರೆ ನಮಗೆಲ್ಲ ಬಾಯಿಲೆ ಕಚ್ಚಿ ತಿನ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಉಂಟು. ನಮ್ಮ ಸಬ್ಸ್ಕ್ರೈಬರ್ಸ್ ಹಾಗೂ ನಮ್ಮ ವಿಡಿಯೋ ನೋಡುವ ವ್ಯೂವರ್ಸ್ ಹೇಳ್ಬೇಕು ಯಾಕೆ ಅಂತ ಹೇಳಿ. ಹೇಳಿದವರಿಗೆ ಸೂಕ್ತ ಬಹುಮಾನ ಉಂಟು. ಬಾರಿ ಟ್ರೆಂಡಿಂಗ್ ನಲ್ಲಿ ಉಂಟಲ್ಲ ಬೆಳ್ಳುಳ್ಳಿ ಕಬಾಬ್, ನೋಡಿ ಯಾರಿಗೆ ಬೇಕು ನೋಡಿ. ಈಗ ಬೆಳ್ಳುಳ್ಳಿ ಒಳ್ಳೆ ಡಿಮಾಂಡ್ ಅಲ್ಲ, ಬೆಳ್ಳುಳ್ಳಿ ಕಬಾಬ್. ಹಾಗೆ ಬೆಳ್ಳುಳ್ಳಿ ಹೋಗ್ತಾ ಉಂಟು, ರೋಡಲ್ಲಿ ಹೋಗ್ತಾ ಉಂಟು, ಮಾರ್ತಾ ಇದ್ದಾರೆ ನೋಡಿ. ರೋಡಲ್ಲೆಲ್ಲ ಟೆಂಪೋದಲ್ಲಿ ಹೋಗುದಾ? ಟೆಂಪೋ ರೋಡಲ್ಲಿ ಹೋಗುದು. ಹೌದು, ಟೆಂಪೋದಲ್ಲಿ ಹೋಗ್ತಾ ಉಂಟು ಬೆಳ್ಳುಳ್ಳಿ ಅಂತ ಹೇಳಿ. ಎದ್ರ ಮನೆ ಬೆಳ್ಳುಳ್ಳಿ ಕಬಾಬ್. ಕರಿಮಣಿ ಮಾಲೀಕ ರಾಹುಲ್ಲ ನೋಡಿ, ರಾಹುಲ್ ಬೆಳ್ಳುಳ್ಳಿ ಫೇಮಸ್ ಆಗಿದ್ದಾರೆ ಅವ್ರಿಗೆ. ಈಗ ನಾವು ನನ್ನ ಗಂಡನ ಊರಿಗೆ ಬಂದು ತಲುಪಿದೆವು. ಮೊದಲನೆಯದಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆಯುತ್ತೇವೆ. ಮುಂದಕ್ಕೆ ಏನೆಲ್ಲ ವೈಭವ ಇದೆ ಹಾಗೂ ಸಂತೆಯಲ್ಲಿ ಏನೆಲ್ಲ ಇದೆ ನಾಳೆ ವಿಡಿಯೋದಲ್ಲಿ ತೋರಿಸ್ತೇನೆ ಫ್ರೆಂಡ್ಸ್, ಓಕೆನಾ? ಅಲ್ಲಿಯವರೆಗೆ ನೋಡುತ್ತಾ ಇರಿ ಮುದ್ದು ಸಂಸಾರ ವ್ಲಾಗ್ಸ್. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ, ಓಕೆ? ಹಾಗೂ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದವರಿಗೂ ಕೂಡ ಹೃದಯಾಂತರಾಳದ ಧನ್ಯವಾದಗಳು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.